ಕನ್ನಡ ಸಾಹಿತ್ಯ ಆಧುನಿಕ ಕಾಲವನ್ನು ಹೊರತುಪಡಿಸಿ ನೋಡಿದರೆ 3 ಅಥವಾ 4 ಹಂತಗಳಲ್ಲಿ ಒಂದು ಹೊಸ ತಿರುವನ್ನು ಪಡೆದಿದೆ. ಇವುಗಳನ್ನು ಕನ್ನಡ ಸಾಹಿತ್ಯದ ಕ್ರಾಂತಿ ಘಟ್ಟಗಳೆಂದು ಕರೆಯಬಹುದು. ಈ ಬದಲಾವಣೆಯು ಕವಿಗಳ ದೃಷ್ಟಿ, ಧ್ಯೇಯ, ಧೋರಣೆಗಳಲ್ಲಿ ಮಾತ್ರವಲ್ಲ, ಕಾವ್ಯದ ಛಂದೋರೂಪಗಳಲ್ಲಿಯೂ ಭಾಷಾರೂಪಗಳಲ್ಲಿಯೂ ಅನುಕ್ರಮವಾಗಿ ಕಾಣಿಸಿಕೊಂಡಿದೆ. ಚಂಪು, ವಚನ, ರಗಳೆ, ಷಟ್ಪದಿ, ಕೀರ್ತನ, ತ್ರಿಪದಿ, ಸಾಂಗತ್ಯ, ಭಾವಗೀತೆ, ಗದ್ಯ ಎಂದು 4 ವರ್ಗಗಳನ್ನಾಗಿ ನಾವು ಈ ತಿರುವುಗಳನ್ನು ಲೆಕ್ಕ ಹಾಕಬಹುದು. ಇವುಗಳು ಒಂದೊಂದು ಕಾಲಮಾನವನ್ನು ಒಂದೊಂದು ಕನ್ನಡ ಸಾಹಿತ್ಯ ತೊಟ್ಟ ರೂಪಗಳನ್ನು ಸೂಚಿಸುತ್ತವೆ. ಮೊದಲನೆಯದು ಚಂಪು ಎಂದರೆ ಗದ್ಯ ಪದ್ಯ ಮಿಶ್ರಿತವಾದ ಪ್ರೌಢವಾದ ಬರವಣಿಗೆಯ ಕಾಲ. ಪಂಪ ರನ್ನರು ಕೃತಿ ರಚನೆ ಮಾಡಿದ 10ನೆಯ ಶತಮಾನವೇ ಕನ್ನಡದ ಮೊದಲ ಏರೆತ್ತರದ ಕಾಲ. ಆದಿಕವಿ ಎಂದು ಭಾವಿತವಾಗಿರುವ ಪಂಪನಿಂದ ಮೊದಲಾದುದೆಂದು ಸದ್ಯಕ್ಕೆ ಪರಿಗಣಿತವಾಗಿರುವ ಈ ಕಾಲವನ್ನು ಕನ್ನಡ ಸಾಹಿತ್ಯದ ಮೊದಲ ಕ್ರಾಂತಿಘಟ್ಟ ಎಂದು ಹೇಳಲು ಪಂಪನಿಗಿಂತ ಹಿಂದಿನ ಸಾಹಿತ್ಯ ಸ್ವರೂಪದ ಸ್ಪಷ್ಟ ಕಲ್ಪನೆ ನಮಗಿಲ್ಲ. ಆದುದರಿಂದ ಪಂಪನನ್ನು ಕನ್ನಡದ ಮೊದಲ ಕವಿ ಎಂದೇ ಭಾವಿಸುವುದು ಅಭ್ಯಾಸವಾಗಿದೆ. ವಾಸ್ತವವಾಗಿ ಪಂಪ ಪೂರ್ವ ಯುಗದಲ್ಲಿ ಅನೇಕ ಕವಿಗಳು ಆಗಿ ಹೋಗಿದ್ದಾರೆನ್ನಲು ಕವಿರಾಜ ಮಾರ್ಗವೇ ಸಾಕ್ಷಿಯಾಗಿದೆ. ಪಂಪನೇ ತನ್ನ ಕಾವ್ಯವಾದ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣಗಳು ಹಿಂದಿನ ಕಾವ್ಯಗಳನ್ನೆಲ್ಲ ಎಕ್ಕಿ ಮೆಟ್ಟಿದವು ಎಂದು ಹೇಳಿಕೊಂಡಿದ್ದಾನೆ. ಈ ಮಾತಿನ ಅರ್ಥ ಪಂಪನ ಕಾವ್ಯಶಕ್ತಿಯ ಎದುರು ಹಿಂದಿನ ಕಾವ್ಯಗಳು ಮಸುಳಿಸಿದವು ಎಂದಾಗುತ್ತದೆಯೇ ವಿನಃ ಪಂಪನ ಕಾವ್ಯಗಳು ಹಿಂದಿನ ಸಾಹಿತ್ಯ ಪರಂಪರೆಗೆ ಸವಾಲಾಗಿ ಅವುಗಳಿಂದ ಭಿನ್ನವಾದ ಮಾರ್ಗವೊಂದನ್ನು ಹುಡುಕುವುದರ ಮೂಲಕ ಕನ್ನಡದಲ್ಲಿ 10ನೆಯ ಶತಮಾನವನ್ನು ಕ್ರಾಂತಿಘಟ್ಟವನ್ನಾಗಿ ಮಾಡಿದವು ಎಂದೇನೂ ಅರ್ಥವಾಗುವುದಿಲ್ಲ. ಹಾಗೆ ನೋಡಿದರೆ ಪಂಪನಿಗಿಂತ ಹಿಂದೆಯೂ ಚಂಪೂ ರೀತಿ ಇತ್ತೆಂದು, ಪಂಪನಂತೆಯೇ ಸಮಕಾಲೀನ ಚರಿತ್ರೆಯನ್ನು ಪುರಾಣ ಕಥೆಯಲ್ಲಿ ಸಮೀಕರಿಸಿ ಬರೆದ ಗುಣವರ್ಮನ ಶೂದ್ರಕವೆಂಬ ಕೃತಿ ಇತ್ತೆಂದೂ ತಿಳಿದುಬರುತ್ತದೆ. ಆದುದರಿಂದ ರೀತಿಯಲ್ಲಾಗಲಿ ರಚನಾ ತಂತ್ರದಲ್ಲಾಗಲಿ ಪಂಪ ತನ್ನ ಹಿಂದಿನ ಪರಂಪರೆಯಿಂದ ಭಿನ್ನವಾದಂತೇನೂ ತೋರುವುದಿಲ್ಲ. ಹಿಂದಿನ ಕವಿಗಳ ದೃಷ್ಟಿ ಧೋರಣೆಗಳಿಂದ ಪಂಪ ಹೇಗೆ ಭಿನ್ನವೆಂದು ಹೇಳಲು ಹಿಂದಿನ ಕೃತಿಗಳು ಯಾವುವೂ ಸಿಕ್ಕಿಲ್ಲ. ಈ ಎಲ್ಲ ಕಾರಣಗಳಿಂದ ಪಂಪ ಅದುವರೆಗೆ ಇದ್ದ, ಆದರೆ ನಮಗೆ ಉಪಲಬ್ಧವಾಗದ ಕಾವ್ಯ ಪರಂಪರೆಯೊಂದರ ಶಿಖರದಂತೆ ತೋರುತ್ತಾನೆ. ಅವನಿಗಿಂತ ಹಿಂದಿನ ಬೇರೆ ಯಾವ ಕೃತಿಗಳೂ ದೊರೆಯದ ಕಾರಣ ಆದಿಕವಿ ಎನಿಸಿಕೊಂಡಿರುವ ಪಂಪ ಈ ಅರ್ಥದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಹೊಸ ತಿರುವನ್ನು ತಂದನೆಂದು ಹೇಳಲು ಸಾಧ್ಯವಿಲ್ಲ. ಹಾಗೆಂದ ಮಾತ್ರಕ್ಕೆ ಪಂಪನ ಸಾಧನೆಯನ್ನು ನಾವು ನಿರ್ಲಕ್ಷಿಸುತ್ತಿಲ್ಲ. ಪಂಪ ಕನ್ನಡದ ಮೊದಲ ಕವಿ ಮಾತ್ರವಲ್ಲ, ಮೊದಲ ದರ್ಜೆಯ ಕವಿಯೂ ಹೌದು. ಮತ್ತು ತನ್ನ ಸಮೀಪ ಕಾಲದ ಇಳಿಗಾಲದಲ್ಲಿದ್ದ ಸಂಸ್ಕೃತ ಸಾಹಿತ್ಯದ ಕಳಪೆ ಕವಿಗಳನ್ನು ತನ್ನ ಕಾವ್ಯಕ್ಕೆ ಮಾದರಿಯನ್ನಾಗಿ ಮಾಡಿಕೊಳ್ಳದೆ ದೂರದ ಮಹರ್ಷಿ ವ್ಯಾಸರ ಮಹಾಭಾರತವನ್ನು ಕನ್ನಡಿಸಿ ಕೃತಿ ರಚನೆ ಮಾಡಿದ ಕಾರಣದಿಂದ ಕನ್ನಡ ಸಾಹಿತ್ಯಕ್ಕೆ ಏರೆತ್ತರದ ಆರಂಭ ದೊರಕಿದಂತಾಯಿತು. ಜೊತೆಗೆ ಜಿನಸೇನಾಚಾರ್ಯರ ಪೂರ್ವ ಪುರಾಣವನ್ನು ಅನುಸರಿಸಿ ಆದಿಪುರಾಣದಂತಹ ಧಾರ್ಮಿಕ ಕಾವ್ಯವನ್ನು ಬರೆದು ಮುಂದಿನ ಜೈನ ಕವಿಗಳಿಗೆ ಮಾರ್ಗದರ್ಶಕನಾದನು.
ಒಟ್ಟಿನಲ್ಲಿ ಪಂಪ 10ನೆಯ ಶತಮಾನದ ಸತ್ವದ ಪ್ರತೀಕವಾಗಿದ್ದಾನೆ. ಚಂಪೂ ಎಂದು ಕರೆಯಬಹುದಾದ ಕಾವ್ಯ ಮಾರ್ಗದ ಶ್ರೇಷ್ಠ ಪ್ರತಿನಿಧಿಯಾಗಿದ್ದಾನೆ. ಪಂಪನಿಂದ ಆರಂಭವಾದ ಪ್ರೌಢವಾದ ಈ ರಚನೆ 10ನೆಯ ಶತಮಾನವನ್ನು ತುಂಬಿಕೊಂಡು 12, 13ನೆಯ ಶತಮಾನಗಳಲ್ಲಿ ವಚನ, ರಗಳೆ, ಷಟ್ಪದಿಗಳು ತಲೆ ಎತ್ತಿದ್ದರೂ 14ನೆಯ ಶತಮಾನದವರೆಗೆ ಅದು ತನ್ನ ಎತ್ತಿದ ತಲೆಯನ್ನು ತಗ್ಗಿಸಲಿಲ್ಲ. ಮುಂದೆ ಮಾತ್ರ 15, 16ನೆಯ ಶತಕಗಳಲ್ಲಿ ಇಳಿಮುಖವಾಯಿತು. ಮತ್ತೆ 17, 18ನೆಯ ಶತಮಾನದ ಕೆಲವು ಕವಿಗಳ ಕೃತಿಗಳಲ್ಲಿ ಅದು ಜೀವಕಳೆಯನ್ನು ಪಡೆಯಿತು. ಇಂದಿನ ಆಧುನಿಕ ಕಾಲದಲ್ಲೂ ವಿನಾಯಕರು ತಮ್ಮ ಇಂದಿಲ್ಲ ನಾಳೆ ಒಂದು ಹೊಸ ಬಗೆಯ ಚಂಪೂ ಎಂದೇ ಕರೆದುಕೊಂಡಿದ್ದಾರೆಂಬುದನ್ನು ನೆನೆದರೆ ಪಂಪನಿಂದ ಆರಂಭವಾದ ಚಂಪೂ ಪರಂಪರೆಯ ಪ್ರಭಾವ ಎಷ್ಟೆಂಬುದನ್ನು ಗುರುತಿಸಬಹುದು. ಪಂಪ, ರನ್ನ, ರುದ್ರಭಟ್ಟ, ನಾಗವರ್ಮ, ನಯಸೇನ, ನೇಮಿಚಂದ್ರ, ಆಂಡಯ್ಯ, ಜನ್ನ, ನಾಗಚಂದ್ರ, ಹರಿಹರ, ಷಡಕ್ಷರಿ ಈ ಕವಿಗಳನ್ನು ಚಂಪೂ ಪರಂಪರೆಯ ಹೆಸರಾಂತ ಕವಿಗಳೆಂದು ಹೇಳಬಹುದು.